ಲವ್ ಜಿಹಾದ್ ಆಗಿರಬಹುದು, ಇನ್ನು ನೂರಾರು ಪ್ರಕಾರದ ಜಿಹಾದ್ಗಳಾಗಿರಬಹುದು. ಆಮೇಲೆ ಇವರು ಬೇರೆ ಬೇರೆ ಸ್ಟೇಜ್ ಶೋ ಮಾಡಿ ಚಮತ್ಕಾರಗಳನ್ನು ಮಾಡಿ ನಮ್ಮ ದೇವರು ಹೆಸರು ತಗೊಂಡು ಈ ಟ್ಯಾಬ್ಲೆಟ್ಸ್ ತೊಗೊಂಡು ನಿನಗೆ ಒಳ್ಳೆಯದಾಗುತ್ತೆ, ನಿಮ್ಮ ದೇವರು ಹೆಸರು ತೊಗೊಂಡು ನೀನು ಟ್ಯಾಬ್ಲೆಟ್ಸ್ ತಗೋ ಹೇಗಾಗುತ್ತೆ ನೋಡು, ಈ ರೀತಿ ಬೇರೆ ಬೇರೆ ಪ್ರಚೋದನೆಗಳಿಂದ ನಮ್ಮ ಧರ್ಮವನ್ನು ಕೆಡಿಸಬೇಕು ಅಂತ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾಯಿದೆ. ಒಂದು. ಎರಡನೇದ್ದು ಹಣ ಕೊಟ್ಟು ತಮ್ಮ ಧರ್ಮಕ್ಕೆ ಜಗ್ಗೋದು. ಮೂರನೇದ್ದು ಭಯ ಹುಟ್ಟಿಸಿ ಜಗ್ಗೋದು. ಹೀಗೆ. ಆಮೇಲೆ ಎರಡನೇದಾಗಿ ನಮ್ಮ ಧರ್ಮದಲ್ಲಿ ನಮ್ಮ ಬೇರೆ ಬೇರೆ ಸಂಪ್ರದಾಯಗಳಂತೇನಿವೆ, ಈ ಸಂಪ್ರದಾಯಗಳು ಸಹಿತ ಒಂದು ಸಂಪ್ರದಾಯ ಮತ್ತೊಂದು ಸಂಪ್ರದಾಯದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹೋಗಿ ಮೂಲ ಧರ್ಮಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಮೂರನೇದಾಗಿ ನಾಸ್ತಿಕರಿಂದ ಈ ಧರ್ಮವನ್ನು ರಕ್ಷಿಸಬೇಕಾಗಿದೆ. ನಾಲ್ಕನೆಯದಾಗಿ ಈ ಕಮ್ಯುನಿಸ್ಟರಿಂದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವುದಕ್ಕಾಗಿ ಕಟಿಬದ್ಧರಾಗಿ ನಿಂತವ್ರು ಯಾರು ಅಂತಂದರೆ ಕಮ್ಯುನಿಸ್ಟರು.